ಸರ್, ಈಗ ನಿನ್ನೆ ಸಭೆಗೆ ಹೋಗಿದ್ರಿ, ಹೈಕಮಾಂಡ್ ಏನೆಲ್ಲ ಸೂಚನೆಗಳು ಕೊಟ್ಟಿದೆ ಸರ್? ನೋಡಿ, ಭಾಳ ಮುಖ್ಯವಾಗಿ ನಮ್ಮನ್ನೆಲ್ಲರನ್ನು ಕೂಡ AICC ಅಧ್ಯಕ್ಷರು ಕರೆಸ್ಕೊಂಡಿದ್ದ ಉದ್ದೇಶ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ಎಲ್ಲ ರಾಜ್ಯದವ್ರನ್ನು ಕರೆಸಿದ್ದಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, 5 ಕ್ಲಸ್ಟರ್ಸನ್ನು ಮಾಡಿದ್ದಾರೆ. ಮೊದಲನೇ ಕ್ಲಸ್ಟರ್ನಲ್ಲಿ ಕರ್ನಾಟಕ, ತೆಲಂಗಾಣ, ಕೇರಳ, ಪುದುಚೇರಿ, ತಮಿಳುನಾಡು ಇಷ್ಟು ರಾಜ್ಯಗಳಿದ್ದಾವೆ. ಅವರೆಲ್ಲರನ್ನೂ ಕರೆಸಿದರು. ಅವರೆಲ್ಲರೂ ಕೂಡ ಪ್ರತಿಯೊಂದು ರಾಜ್ಯದವರು ಕ್ಲಸ್ಟರ್ 1ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದಿದ್ದರು. ಎಲ್ಲರನ್ನು ಸಭೆ ಮಾಡಿ ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿ BLAಗಳು ಮಾಡಬೇಕು, ಪಂಚಾಯಿತಿ ಹಂತದಲ್ಲಿ ಸಮಿತಿಗಳನ್ನು ಮಾಡಬೇಕು, ಮತ್ತು ಕ್ಯಾಂಪೇನ್ ಯಾವ ರೀತಿ ಮಾಡಬೇಕು, ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದಮೇಲೆ ಏನೇನು ಕ್ರಮ ತಗೊಳ್ಬೇಕು ಅಂಥೇಳಿ ಭಾಳ ವ್ಯವಸ್ಥಿತವಾಗಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ನಮ್ಮನ್ನು ಅಬ್ಸರ್ವರ್ಸ್ ಅಂತ ಏನು ಕರೀತಾ ಇದ್ದರು, ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಅಬ್ಸರ್ವರ್ನ ನೇಮಕ ಮಾಡ್ತಿದ್ದು ಹಿಂದೆ ಎಲ್ಲ ನಾವು. ಅದರ ಬದಲಿಗೆ ಕೋಆರ್ಡಿನೇಟರ್ಸ್ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ. ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ವ್ಯವಸ್ಥೆನೇ ಇರ್ತದೆ, ಆದರೆ ಕೆಲವು ಪರ್ಸೆಪ್ಷನ್ನು ಬದಲಾಗಬೇಕು ಅಂತೇಳಿ ಅದನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಭಾಳ ವಿವರವಾಗಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಶ್ರೀ ವೇಣುಗೋಪಾಲ್ ಅವರು, ಆಮೇಲೆ ಸುರ್ಜಿವಾಲ ಅವರು, ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಒಬ್ಬ IAS ಆಫೀಸರ್ ಇದ್ದರು, ಸೆಂಥಿಲ್ ಅಂತ, ಶ್ರೀಕಾಂತ್ ಸೆಂಥಿಲ್ ಅಂತೇಳಿ ಮಂಗಳೂರಲ್ಲಿ ಅವರು IAS ಆಫೀಸರ್ ಆಗಿದ್ದರು. ಅವರು ಶಶಿಕಾಂತ್ ಸೆಂಥಿಲ್ ಅವರು ಈಗ IAS ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಅವರನ್ನು ನ್ಯಾಷನಲ್ ಚೇರ್ಮನ್ ಮಾಡಿದ್ದಾರೆ ಈ ಕೋಆರ್ಡಿನೇಷನ್ ಇದಕ್ಕೆ. ಅವರು ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮನ್ನು ಮತ್ತೆ ತಿರ್ಗಾ ಕರ್ನಾಟಕದ ಮಂತ್ರಿಗಳನ್ನು ಸಪ್ರೇಟಾಗಿ ಭೇಟಿ ಮಾಡಿದರು, ಒಂದು 15 ನಿಮಿಷ 20 ನಿಮಿಷ. ಅದರಲ್ಲಿ ಕೂಡ ನೀವು ಒಬ್ಬೊಬ್ಬರು ಏನೇನು ಮಾಡಬೇಕು, ಕರ್ನಾಟಕದ ಮಟ್ಟಿಗೆ ನಾವೇನು ನಿರೀಕ್ಷೆ ಮಾಡ್ತೀವಿ, ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ, ನಿಮ್ಮಿಂದ ಈ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ. ಕರ್ನಾಟಕ ಆಗಿರ್ಬೋದು, ಆಂಧ್ರ, ತೆಲಂಗಾಣ, ತಮಿಳುನಾಡು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂಥೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಟಾಸ್ಕ್ ಅಂತಲ್ಲ, 28 ಗೆದ್ದಿರಿ ಅಂತಾರೆ ಅವರು. ಸಾಧ್ಯತೆ ಇದೆ, ನೀವೆಲ್ಲ ಮನಸ್ಸು ಮಾಡಿದರೆ ಹಿಂದೆ 27 ಸೀಟ್ ಗೆದ್ದಿದ್ವಿ ನಾವು. ಅದೇ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು, ಫೀಲ್ಡ್ಗೆ ಹೋಗಬೇಕು, ನೀವೇ ಜವಾಬ್ದಾರರು. ನೇರವಾಗಿ ಕಂಟ್ರೋಲ್ ರೂಮ್ ಅಲ್ಲಿಂದ ಏನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ, ಅದು ಅವರಿಗೆ ನೇರವಾಗಿ ಈ ಕೋಆರ್ಡಿನೇಟರ್ಸ್ಗಳಿಗೆ ಟಚ್ಚಲ್ಲಿ ಇರಬೇಕು. ಅವರಿಂದ ಸೂಚನೆಗಳು ಆಗಾಗ್ಗೆ ಕೊಡ್ತಾ ಇರ್ತೀವಿ. ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ ಏನಿದೆ, ಈ ಮತ ಬುಟ್ಟಿಗೆ ಕೈ ಹಾಕೋದಕ್ಕೆ ಅಂತೇಳಿ BJP ಅವರು ಸುಪ್ರಿಯಾ ಮೋದಿ ಭಾಯಿಜಾನ್ ಅಭಿಯಾನ ಶುರು ಮಾಡಿದ್ದಾರೆ. ಇದು ಯಾವ ರೀತಿಯಾಗಿ ಅಲ್ಲ, ಯಾರು ನೋಡಿ, ಮತದಾರರ ಹತ್ರ ಹೋಗೋದಕ್ಕೆ ಆಕ್ಷೇಪಣೆ ಏನಿದೆ? ಯಾರು ಬೇಕಾದರೂ ಹೋಗಿ ಮತ ಕೇಳ್ಬೋದು, ಅದಕ್ಕೆ ಆಕ್ಷೇಪಣೆ ಇಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಯವರು ಒಂದು ಮೆಥಡಾಲಜಿ ಯೂಸ್ ಮಾಡ್ತಾರೆ, ನಾವೇ ಒಂದು ಮೆಥಡಾಲಜಿ ಯೂಸ್ ಮಾಡ್ತೀವಿ, ಅಥವಾ ಇನ್ನೊಂದು ಪಕ್ಷದವರು ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ಮತದಾರ ತೀರ್ಮಾನ ಮಾಡೋದನ್ನು ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ. ಅದು ಅವನ ವೈಯಕ್ತಿಕವಾದಂಥ ವಿಚಾರ. ಅದು ಶಿಫಾರಸು ಮಾಡಕ್ಕೆ ಹೇಳಿದ್ರು ಸರ್, 3 ಹೆಸರುಗಳು. ಆ ಹೆಸರುಗಳ ಬಗ್ಗೆ ಏನಾದರೂ ಸಭೆಯಲ್ಲಿ ಚರ್ಚೆ ಆಯ್ತಾ? ಇಲ್ಲ, ಯಾವುದು ಹೆಸರುಗಳು ಚರ್ಚೆ ಆಗಿಲ್ಲ. ಆದಷ್ಟು ಶೀಘ್ರವಾಗಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಿಕೊಡಿ ಅಂತ ನಾವು ಕೂಡ ಎಲ್ಲರೂ ಹೇಳಿದ್ದೇವೆ. ಅವರು ಈಗಾಗಲೇ ಏನು ಹೆಸರುಗಳು ಬಂದಿದೆ ಅದನ್ನೆಲ್ಲ ಪ್ರದೇಶ್ ಎಲೆಕ್ಷನ್ ಕಮಿಟಿ ಅಂತ ಒಂದಿದೆ ರಾಜ್ಯದಲ್ಲಿ, ಅದನ್ನು ಸಭೆ ಕರಿತೇನೆ. ಕರೆದ ತಕ್ಷಣ ನಾನು ಅಲ್ಲಿಂದ ತೀರ್ಮಾನ ಮಾಡಿಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕೊಟ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸುರ್ಜಿವಾಲ ಅವರು ಬರ್ಬೋದು, ಇನ್ನೂ ಒಂದು
2-3 ದಿವಸದಲ್ಲಿ ಬಂದು PEC ಮಾಡ್ಬೋದು. ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಸೂಚನೆ ಸಿಕ್ಕಿದೆ? ಇಲ್ಲ, ಯಾರು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಸಚಿವರ ಬಗ್ಗೆ ಆಗಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಮಾತೇ ಆಡಿಲ್ಲ. ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಮಾತಾಡಿದ್ದಾರೆ. ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಮಾತಾಡಿಲ್ಲ. ಸಚಿವರು ಈ ಜವಾಬ್ದಾರಿ ತಗೊಂಡ್ಮೇಲೆ ಅದರಲ್ಲಿ ವಿಫಲರಾದರೆ ಅವ್ರ ತಲೆದಂಡ ಆಗುತ್ತಾ? ಆ ಸೂಚನೆ ಬಂದಿದೆಯಾ ಸಭೆಯಲ್ಲಿ? ಅಲ್ಲ, ಆ ರೀತಿನೂ ಹೇಳಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ. ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಸರಿ, ಬರೀ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಟಾಸ್ಕ್ ನಿಭಾಯಿಸದೆ ಹೋದರೆ ಸಚಿವರ ತಲೆದಂಡ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ. ಈಗ ಅವರು ಯಾವ ಕ್ಷೇತ್ರದಲ್ಲಿ ಗೆದಿಯೋದಕ್ಕೆ ಸಾಧ್ಯ ಇದೆ ಅಂಥ ಕಡೆ ನಾವು ಸೋತ್ಬಿಟ್ರೆ ನ್ಯಾಚುರಲಿ ಅವರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತಲೋ ಏನಾದರೂ ಅವರು ತಿಳ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಳ್ತೀವಿ. ನಮಗೆ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು, ನೀವೆಲ್ಲರೂ ಸೀರಿಯಸ್ ಆಗಿ ತಗೋಬೇಕು, ಸರಿಯಾಗಿ ತಗೊಳ್ಳಿಲ್ಲ ಅಂತಂದರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಮಾಡೋದ್ರ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಟೀಕೆಗಳು ಈಗ ವಿರೋಧ ಪಕ್ಷಗಳು ಮಾಡ್ತಾ ಇರೋದು. ಇಲ್ಲ, ಅವರವರ ಆಡಳಿತದ ಅವಧಿಯಲ್ಲಿ ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಅವರು ನೋಡ್ಕೋಬೇಕಾಗತ್ತೆ. ನಾವು ಕಾರ್ಯಕರ್ತರಿಗೆ ಕೊಡೋದು ಮೂಲಕ ಅನುಷ್ಠಾನ ಏನಾಗ್ತಾ ಇದೆ, ಅನುಷ್ಠಾನ ಕಾರ್ಯಕ್ರಮ ಆಗ್ತಾಯಿದೆ. ಅವ್ರ ಮನೆ ಕೆಲಸಕ್ಕೆ ಕೊಡ್ತಾ ಇಲ್ಲ ನಾವು. ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಅವರಿಗೆ ನಾವು ಒಂದಿಷ್ಟು ಪುಷ್ಟಿ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅದನ್ನು ಮಾನಿಟ್ರ್ ಮಾಡಿ ಅಂತ ಆನರರಿ ಅಲವೆನ್ಸ್ ಅಂತಲೋ ಏನೋ ಕೊಡ್ಬೋದು. ಈಗ ಇಲಾಖೆಗಳಿದಾವೆ ಸರ್, ಅದರದ್ದೇ ಆದಂಥ ಇಲಾಖೆಗಳಿದಾವೆ, ಒಂದು ಸ್ಟ್ರಕ್ಚರ್ ಇದೆ ಸರ್ಕಾರದ ಮಧ್ಯೆ. ಅದನ್ನು ಮೀರಿನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂಥದ್ದು ಅವಶ್ಯಕತೆ. ಹೌದು, ಕಾರ್ಯಕರ್ತರು ಅಲ್ಲಿ ವ್ಯವಸ್ಥಿತವಾಗಿ ತಲುಪಿದೆಯಾ ಇಲ್ವಾ ಅನ್ನೋದನ್ನು ಯಾರಾದರೂ ನಮ್ಮವರು ಅಂತ ಹೇಳಿ ಮಾನಿಟ್ರ್ ಮಾಡಬೇಕಲ್ಲ. ಅದಕ್ಕೆ ಮಾಡ್ತಾರೆ, ಅಫಿಷಿಯಲ್ಸ್ ಮಾಡೇ ಮಾಡ್ತಾರೆ. ಅದು ಅವ್ರ ಜವಾಬ್ದಾರಿ. ಅದಕ್ಕಾಗಿ ಅವರನ್ನು ನೇಮಕ ಮಾಡಿದ್ದಾರೆ. ಆದರೆ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷದ ವತಿಯಿಂದ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಅಂತೇಳಿ ಮಾಡ್ತಕ್ಕಂಥದ್ದು. ಹಾವೇರಿಯ ನೈತಿಕ ಪೊಲೀಸ್ಗಿರಿ ಪ್ರಕರಣ, ಈಗ ಆರೋಪಿ ಆ ಮಹಿಳೆ ಒಂದು ಆರೋಪ ಮಾಡಿದ್ದಾರೆ ಸರ್, ನಮ್ಮ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನೋದು. ಅದೆಲ್ಲ ತನಿಖೆ ನಡೀತಾ ಇದೆ. ಅವರು ಮೊದಲೇ ಕಂಪ್ಲೇಂಟ್ ಕೊಡಲಿಲ್ಲ ಆ ರೀತಿ, ಆನಂತರ ಆಫ್ಟರ್ ಥಾಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಈಗೆಲ್ಲ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಪ್ರಕಾರ ಇನ್ವೆಸ್ಟಿಗೇಷನ್ಸ್ ನಡೆಸ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಅವರು ಕೊಟ್ಟಿರೋದು ಸುಳ್ಳ ಅಥವಾ ಅವರು ನಿಜವಾಗೂ ಈ ರೀತಿ ಮಾಡಿದ್ದಾರಾ ಅನ್ನೋದನ್ನು ತನಿಖೆ ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತಾರೆ. ಇದರಲ್ಲಿ ನಿರ್ಲಕ್ಷ್ಯ ಮಾಡೋವಂಥದ್ದು ಯಾವುದೂ ಇಲ್ಲ. ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಯಾರನ್ನು ಕೂಡ ನಾವು ಇದರಲ್ಲಿ ಅಂತಾನೆ ಅಲ್ಲ, ಯಾವುದೇ ಇಂತಹ ಪ್ರಕರಣಗಳಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಲೈಟಾಗಿ ತೊಗೊಂಡು ಅದನ್ನು ತೇಲಿಸಿ ರಿಪೋರ್ಟ್ ಹಾಕುವಂಥದ್ದಾಗಲಿ ಯಾವುದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಅವರು ಶಿರ್ಸಿಯಿಂದಲೋ ಎಲ್ಲಿಂದನೋ ಬಂದು ಅಲ್ಲಿ ರೂಮ್ ಮಾಡಿಕೊಂಡು ಬೇರೆಯವ್ರ ಜೊತೆಯಲ್ಲಿ ಅನೈತಿಕವಾಗಿ ಇದ್ದರು ಅಂಥೇಳಿ ಇವರು ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡುವಾಗ ಅವರು ನಮಗೆ ಎಲ್ಲ ರೇಪ್ ಮಾಡಿದ್ದಾರೆ ಅಂಥೇಳಿ ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಬೇಕಾದಂಥದ್ದು ಎಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು ಮತ್ತೊಂದು ಅದನ್ನೆಲ್ಲ ನೋಡಿ ಮಾಡ್ತಾರೆ. ಸರ್, ಈಗ ನಿನ್ನೆ ಎಲ್ಲ ದೆಹಲಿಯಲ್ಲೇ ಇದ್ರಿ ಸಚಿವರುಗಳು, DCM ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರು ಸರ್? ಇಲ್ಲ, ಆ ರೀತಿ ಏನಿಲ್ಲ. ಅದನ್ನು ಸನ್ಮಾನ್ಯ AICC ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರಲ್ಲ, ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. AICC ಅಧ್ಯಕ್ಷರು ಹೇಳಿದ ಮೇಲೆ ಅದನ್ನು ಮುಗೀತು ಅಲ್ಲಿಗೆ. ಅದನ್ನು ಮತ್ತೆ ಮುಂದುವರ್ಸೋದೇನಿಲ್ಲ. ಸರ್, ಈಗ ಮುದ್ದನ್ಮೇಗೌಡರನ್ನು ವಾಪಸ್ ಕರ್ಕೊಂಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿ CM ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇಲ್ಲ, ಅವರು ನನ್ನನ್ನು ಭೇಟಿ ಮಾಡಿದರು. ನಮ್ಮ ಮನೆಗೆ ಬಂದಿದ್ದರು ತುಮಕೂರಲ್ಲಿ. ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಾವೆಲ್ಲ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತೀವಿ. ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೇನೆ. ಅಧ್ಯಕ್ಷರು ಹೇಳಿದರು, ನೀವು ಜಿಲ್ಲೆಯವರು ತೀರ್ಮಾನ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನೇ ಕೊಡ್ಬೋದು, ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು, ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ಲಾಗಿ ಹೇಳಿದ್ದಾರೆ. ಆದ್ದರಿಂದ
ಅವ್ರು ಬರೋದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಜಯಚಂದ್ರ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ. ಅದನ್ನು ನೋಡೋಣ, ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಟ್ಟಾರೆ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು, ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು, ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು. ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ಬರು ಒಬ್ಬ ನಾಯಕ ಮುಖಂಡ ನಮಗೆ ಜೊತೆಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ. ನಾವು ಪಕ್ಷದ ಹಿತವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ನೋಡ್ತೀವಿ. ಥ್ಯಾಂಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.